ನನ್ನ ಮಗನೇ ಸುಮ್ಮನ ಬೇಡ ಅಂತ ಇದ್ದಾನಲ್ಲ, ಕರ್ಕೊಂಡೋಗಿ. ರೀ, ಏನ್ರಿ ಮಾತಾಡ್ತಿದ್ದೀರಾ ನೀವು? ನನ್ನ ಮಗ ಇಷ್ಟ ಅಂತ ಹೇಳಿದಕ್ಕೆ ತಾನೇ ಇವಳನ್ನ ಸೊಸೆ ಮಾಡ್ಕೊಂಡಿದ್ದು. ಈಗ ಇವನೇ ಬೇಡ ಅಂತ ಇದ್ದಾನೆ, ಹೋಗ್ಲಿ ಬಿಡು. ಯೋನ ಹೇಳ್ತಿದ್ಯಾ? ಬಾವ, ಈ ವ್ಯಕ್ತಿ ಸರಿ ಇಲ್ಲ ಬಾವ. ಈ ವ್ಯಕ್ತಿ ಇಷ್ಟ ದಿನ ಆಡಿದ್ದೆಲ್ಲ ಬರೀ ನಾಟಕ. ಅವನ್ ಕಾಲ್ ಹಿಡ್ದು ಕ್ಷಮೆ ಕೇಳಿದ್ದು, ನನ್ನ ಸಚಿನ್ ಮದ್ವೆಗೆ ಒಪ್ಪಿಗೆ ಹೇಳಿದ್ದು ಎಲ್ಲ ಬರೀ ಸುಳ್ಳು ಬಾವ. ಕ್ಷಮಿಸ್ಬಿಡಿ. ಎಲ್ಲ ಖರ್ಚನ್ನು ನಾನೇ ಹಾಕೊಂಡು ನಿಮ್ಮ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿಸ್ತೀನಿ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ ಪುಟ್ಟಕ್ಕ. ನಾನು ನಿಮ್ಮ ಮನೆ ಸೊಸೆಯಾಗಿ ಬರೋದು ಇವ್ರಿಗೆ ಇಷ್ಟ ಇಲ್ವಂತೆ. ಇನ್ನೊಂದ್ಸಲ ಮಾವ ಅಂದ್ರೆ ಬಿಸಿ ಕಾಫಿನ ನಿನ್ ಮುಖದ ಮೇಲೆ ಚೆಲ್ಬಿಡ್ತೀನಿ. ಈದಿ ಬಿಕಾರಿಗೆಲ್ಲ ಮಾವನ್ ಸ್ಥಾನ ಕೊಡೋದಿಲ್ಲ ನಾನು. ಏನ್ ಹಾಗೆ ನೋಡ್ತಾ ಇದ್ಯಾ? ಬಿಕಾರಿನ ಬಿಕಾರಿ ಅಂತ ತಾನೇ ಹೇಳ್ಬೇಕು. ನೀನ್ ಈ ಮನೆ ಹೊಸಲ್ ತೊಳಿಯಲ್ಲ ಅಂತ ಹೇಳಿ ನೀನ್ ಮಾತು ಮುಡ್ದಿರ್ಬೋದು, ಆದ್ರೆ ನಾನ್ ನನ್ನ ಮಾತನ್ನ ಮುರಿಯಲ್ಲ. ನೀನ್ ಯಾವತ್ತಿದ್ರು ನನ್ ಶತ್ರುನೇ. ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ನಿಲ್ಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಜಾತಕ ನೆಪ ಮಾಡ್ಕೊಂಡು ಮನೆಯಿಂದ ಆಚೆ ಕಳ್ಸೋಣ ಅಂದ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ಲುಕ್, ನೀನ್ ಯಾವತ್ತೂ ಈ ಕೇಶವ ಸೊಸೆ ಆಗಕ್ಕಾಗಲ್ಲ. ನೀನೇ ನನ್ನ ಮಗನ್ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ಗೆ ಓಡಿಸ್ಬೇಕಾಗತ್ತೆ. ಹಾಗಾದ್ರೆ ನೀವು ಇಷ್ಟು ದಿನ ಆಡಿದ್ದು ನಾಟಕ. ಮುಳ್ಳಿಂದ ಮುಳ್ಳನ್ ತೆಗೆಯೋ ಹಾಗೆ ಮಗನ್ ದಾರಿಲೇ ಹೋಗಿ ಮಗನನ್ನ ದಾರಿ ತಗೊಂಡ್ಬರೋದಕ್ಕೆ ಆಡಿದ ನಾಟಕ. ನನಗ್ ಬುದ್ಧಿ ಕಲ್ಸೋದಕ್ಕೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಇನ್ಮೇಲೆ ನಿನ್ ತಾಳಕ್ಕೆ ಯಾರು ಕುಣಿಯೋದು ಇಲ್ಲ, ಕುಣಿಯೋಕ್ ನಾನ್ ಬಿಡೋದು ಇಲ್ಲ. ನಿನ್ನ ಈ ಮನೆಯಿಂದ ಆಚೆ ಕಳ್ಸೋದೆ ನನ್ನ ಗುರಿ. ಅಯ್ಯೋ ಪಾಪಿ, ಪುಟ್ಟಮ್ಮ ಈ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಸುಮ್ಮನೆ ನಾನು ಸೊಸೆ ಮಾಡ್ಕೊಡಿ, ಸುಮ್ಮನೆ ನಾನು ಸೊಸೆ ಮಾಡ್ಕೊಡಿ ಅಂತ ಕೇಳಿದೆ. ಈಗ ಅದೆಲ್ಲ ನಾಟಕ ಅಪ್ಪ. ನನ್ನ ಈ ಮನೆ ಬಿಟ್ಟು ಓಡಿಸ್ತೀನಿ ಅಂತ ನನ್ನ ತಾನೇ ಹೇಳಿದ್ರು. ಅಯ್ಯೋಯ್ಯೋ, ನೋಡ್ದೆ ರೇವತಿ ಇವಳನ್ನ. ಡ್ಯಾಡ್, ವಾಟ್ಸ್ ಗೋಯಿಂಗ್ ಆನ್? ಏನು ನಡೀತಾ ಇದೆ ಇಲ್ಲಿ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಈಸ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಸಹನೆ ಟೆನ್ಷನ್ ತಗೋಬೇಡ. ನನಗೆ ಈಸಿಯ ಹೇಳಿದ್ದೆ ನಿನ್ನ ಮಗ ಸಚಿನ್. ಗಂಟೆ ಅಣ್ಣ, ನನ್ನ ಆ್ಯಕ್ಟಿಂಗ್ ಹೇಗಿತ್ತು? ಸೂಪರ್ ಕಲ. ಆಫ್ಟರ್ ಆಲ್ ನಾನು ಮಹಾನಟನ್ ಮಗ ಅಲ್ವಾ? ಅಮ್ಮ, ನೀನು ಅಪ್ಪ ಹಾಲಿಗೆ ಪುಡಿ ಮಿಕ್ಸ್ ಮಾಡಿದ್ದು ಹೇಳಿರಲಿಲ್ಲ ಅಂದರೆ ಇದು ಯಾವುದೂ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು.
ಹಾಗಾದ್ರೆ ಸಚಿನ್